ಜಮೀನಿಗೆ ಪಕ್ಕದ ಜಮೀನಿನ ಮಾಲೀಕನೋರ್ವ ಪದೇ ಪದೇ ಜಮೀನು ಕಬಳಿಸ್ತಾ ತೊಂದರೆ ಮಾಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಾಬ ಹೋಬಳಿಯ ಗುಂಡಮನತ್ತ ಗ್ರಾಮದಲ್ಲಿ ಕೇಳಿಬಂದಿದೆ. ಗುಂಡಮನತ್ತ ಗ್ರಾಮದ ಶ್ರೀನಿವಾಸನವರು ಸರ್ವೆ ನಂಬರ್ 46ರ ಜಮೀನು ಮಾಲೀಕರಾಗಿದ್ದು, ಪಕ್ಕದ ಜಮೀನು ಮಾಲೀಕ ಹಾಗೂ ನಿವೃತ್ತ ಶಿಕ್ಷಕ ಶ್ರೀರಾಮಪ್ಪ ಅವರು ಪದೇ ಪದೇ ಜಮೀನು 3 ರಿಂದ 5 ಅಡಿಗಳಷ್ಟು ಜೆಸಿಬಿ ಮೂಲಕ ಸ್ವಚ್ಛತೆ ನೆಪದಲ್ಲಿ ಕಬಳಿಸ್ತಾ ನಮ್ಮ ಜಮೀನು ಕಬಳಿಸುತ್ತಿದ್ದಾರೆಂದು ಶ್ರೀನಿವಾಸ್ ಆರೋಪಿಸುತ್ತಿದ್ದಾರೆ. ನಮಗೆ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು, ಪೊಲೀಸರು ಗಮನ ಹರಿಸಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸ್ ಅಂತೇಳಿ ನಮ್ಮದು ಇದೇ ಜಮೀನು ಸರ್ವೆ ನಂಬರ್ 46 ಗುಂಡಮನತ್ತ ಕಸಬಾ ಹೋಬಳಿ ದರ್ಸ್ತೂರು ಪಂಚಾಯತಿ. ಇದು ತುಂಬ ನಮ್ಮ ಅನಾಥ ಕಾಲದಿಂದ ಇದು ಜಮೀನು ನಮ್ಮದೇ. ಈ ಪಕ್ಕದಲ್ಲಿ ಇವರು ಶ್ರೀರಾಮಪ್ಪ ಅವರು ನಿವೃತ್ತ ಶಿಕ್ಷಕರು. ಅವಾಗ ಪದೇ ಪದೇ ಇಲ್ಲಿ JCB ಮುಖಾಂತರ ಆಗಲಿ, ಜನರ ಮುಖಾಂತರ ಆಗಲಿ ಈ ಬೇಲಿಯನ್ನು ಕಿತ್ತಾಕೋದು ಅಕ್ರಮವಾಗಿ ನಮ್ಮ ಜಮೀನು ಕಡೆ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಬೇಜಾರಾಗಿ ನಿಮ್ಮ ಮುಖಾಂತರ ತಿಳಿಪಡಿಸೋದು ಅಂದರೆ ಇದಕ್ಕೆ ನಮಗೆ ಕಂದಾಯ ಇಲಾಖೆ ಹಾಗೂ ಮತ್ತು ಸರ್ವೆ ಇಲಾಖೆಯಿಂದ ಇಲ್ಲ ಪೊಲೀಸ್ ಇಲಾಖೆಯಿಂದ ನಮಗೆ ನ್ಯಾಯ ದೊರಕಿಸಬೇಕು ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಸರ್. ಇದು ಇವತ್ತಿನದಲ್ಲ, ಒಂದು 25 ವರ್ಷದ ಮೊದಲೇ ಇದು ಗಲಾಟೆ ಆಗಿ ಪೆಂಡಿಂಗ್ ಇತ್ತು. ಅವಾಗ ನಾವು ಸರ್ವೆ ಮಾಡಿಸಿ ಕಲ್ಲು ಹಾಕಿದ್ರೆ ಅವರು ಇದು ಸರಿಯಿಲ್ಲ ಅಂತೇಳಿ ಕಲ್ಲು ಕಿತ್ತಾಕಿದ್ದಾರೆ. ಬಟ್ ಅವಾಗಿಂದ ಇವು ಸರ್ವೆ ಮಾಡಿಸಿಲ್ಲ. ಸರ್ವೆ ಮಾಡಿಸದೆ ಹಿಂಗೆ ಅಕ್ರಮವಾಗಿ ಅವಾಗ ಬರ್ತಾಯಿದೆ ಮರಗಳು, ಚಿಕ್ಕದಾಗಿ ಮರಗಳು ಬೇಲಿ ಕಿತ್ತಾಕೋದು ಇವೆಲ್ಲ ಮಾಡ್ತಾಯಿದೆ. ಅದಕ್ಕೆ ಎಂಡಿಂಗ್ ಅನ್ನೋದೇ ಇಲ್ಲ. ನಾವು ಇಲ್ಲದ ಟೈಮಲ್ಲಿ ನೋಡಿಕೊಂಡು ಇಲ್ಲಿ ಬಂದು ಅಕ್ರಮವಾಗಿ 2 ಅಡಿ 3 ಅಡಿ ಕಳ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ಇದನ್ನು ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ತಿಳಿಸ್ತಾ ಇದ್ದೀನಿ ಸರ್.